ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ನನ್ನ ಪ್ರಾಣ ಚಾನಲ್. ಇವತ್ತು ನಾನಿಲ್ಲಿ ಪಕ್ಕಾ ಹೋಟೆಲ್ ಸ್ಟೈಲಲ್ಲಿ ಈರುಳ್ಳಿ ಬಜ್ಜಿ, ಅದು 3 ಪದಾರ್ಥ ಬಳಸಿ ಕ್ವಿಕ್ಕಾಗಿ ಆ್ಯಂಡ್ ಸಿಂಪಲ್ಲಾಗಿ ಈ ಮಳೆಗಾಲಕ್ಕೆ ತಕ್ಕಂತೆ ಈರುಳ್ಳಿ ಬಜ್ಜಿ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಅಂಥ ಈರುಳ್ಳಿ, ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡಿದ್ದೀನಿ. ನೀವು ಆಪ್ಷನಲ್ಲು ಬೇಕಾದರೆ ಬಳಸ್ಬೋದು, ಇಲ್ಲಾಂದರೆ ಬಿಡ್ಬೋದು. ಒಂದು ಬೌಲ್ ಕಡಲೆಬೇಳೆ ಹಿಟ್ಟು ಹಾಕ್ಕೊಂಡು ಅದ್ರ ಜೊತೆಗೇ ಅರ್ಧ ಸ್ಪೂನ್ ಅಡುಗೆ ಸೋಡಾ, ಅದಾದ ನಂತರ ಒಂದು 3/4 ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು. ಅದಾದಮೇಲೆ ಈರುಳ್ಳಿಲೇ ಸಹ ನೀರಿರುತ್ತೆ, ಹಾಗಾಗಿ ಈರುಳ್ಳಿ ಜೊತೆನೇ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು 1/4 ಕಪ್ ನೀರು ಬಳಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಕಲಿಸ್ಕೊಳ್ತಿದ್ದೀನಿ, ಯಾಕಂದರೆ ಈರುಳ್ಳಿ ನೀರು ಬಿಡುತ್ತೆ, ಹಾಗಾಗಿ ತುಂಬ ನೀರಾದರೆ ಚೆನ್ನಾಗಿರಲ್ಲ. ಈ ಥರ ಕಲಿಸ್ಕೊಂಡಿದ್ದೀನಿ. ನೀವು ಯಾವ ಶೇಪಿಗೆ ಬೇಕಾದರೂ ಬಜ್ಜಿ ಬಿಡ್ಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲೇ ಬಿಡ್ತಾಯಿದ್ದೀನಿ. ಈ ಥರ ಇರಲಿ ಕನ್ಸಿಸ್ಟೆನ್ಸಿ. ಆನಂತರ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಒಂದು ಬಾಣಲೆಯಲ್ಲಿ. ಎಣ್ಣೆ ಕಾದ ನಂತರ ಉರಿ ಲೋ ಫ್ಲೇಮಲ್ಲೇ ಇರಲಿ. ದುಂಡಗೆ ಬಿಡೋದ್ರಿಂದ ಒಳಗಡೆ ಕೂಡ ಬೇಯಬೇಕಲ್ವಾ, ಅದಕ್ಕೆ ಉರಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇರಲಿ. ನಾನೀಗ ಬಜ್ಜಿ ಬಿಡ್ತಾಯಿದ್ದೀನಿ ಎಣ್ಣೆಯಲ್ಲಿ. ಈ ರೀತಿಯಾಗಿ ಎಲ್ಲ ಬಜ್ಜಿನೂ ಎಣ್ಣೆಯಲ್ಲಿ ಬಿಟ್ಟಾದಮೇಲೆ ಅದು ಅರ್ಧ ಬೆಂದ ಮೇಲೆ ಸ್ವಲ್ಪ ಕೈ ಆಡಿ ಮೇಲೆ ತೆಗಿತಾ ಇದ್ದೀನಿ. ಪಕ್ಕಾ ಹೋಟೆಲ್ ಸ್ಟೈಲ್ ಅಂತ ಯಾಕೆ ಹೇಳಿದೆ ಅಂತ ಅಂದರೆ, ಕೊನೆವರೆಗೂ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ, ನಿಮಗೂ ಸಹ ಗೊತ್ತಾಗುತ್ತೆ. ಅರ್ಧ ಬೆಂದಿದೆ ಇವಾಗ ಬಜ್ಜಿ. ಬೆಂದ ತಕ್ಷಣ ಅದನ್ನು ತೆಗಿತಾ ಇದ್ದೀನಿ. ತೆಗೆದ್ಮೇಲೆ ಇನ್ನೂ ಸ್ವಲ್ಪ ಹಿಟ್ಟು ಉಳಿದಿತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಬಜ್ಜಿ ಬಿಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇದು ಕೂಡ ಸ್ವಲ್ಪ ಅರ್ಧ ಬೆಂದಾದಮೇಲೆ, ಈಗಾಗಲೇ ಮೊದಲು ಮಾಡಿದ ಬಜ್ಜಿ ಅರ್ಧ ಬೆಂದಿತ್ತು, ತೆಗ್ದಿದ್ದೀನಿ. ಹಾಗಾಗಿ ಇದು ಕೂಡ ಅದೇ ರೀತಿಯಾಗಿ ಬೆಂದ ತಕ್ಷಣ ಆ ಬಜ್ಜಿನೇನು ತೆಗ್ದಿಟ್ಟಿದ್ನಲ್ಲ ನಾನು, ಆ ಬಜ್ಜಿನೂ ಕೂಡ ಇದ್ರ ಜೊತೆಗೇ ಸೇರಿಸಿ ಸ್ವಲ್ಪ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಡೀಪ್ ಫ್ರೈ ಮಾಡೋ ಕಾರಣ ಅಂದರೆ, ನೀವು ಎಷ್ಟೊತ್ತಾದರೂ ಬಜ್ಜಿ ಹೊರ್ಗಡೆನೇ ಇಟ್ಟಿದ್ರೂ ಕೂಡ ಮೆತ್ತಗಾಗಲ್ಲ. ಅದೇ ಉದ್ದೇಶದಿಂದ ಹೇಳ್ತಾ ಇರೋದು, ಪಕ್ಕಾ ಹೋಟೆಲ್ ಸ್ಟೈಲ್ ಬಜ್ಜಿ ಅಂತೇಳಿ. ಇವಾಗ ನಾನು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕ್ರಿಸ್ಪಿಯಾಗಿ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ, ಗೋಲ್ಡನ್ ಕಲರ್ ಬರೋ ತನಕ. ಇವಾಗ ಗೋಲ್ಡನ್ ಕಲರ್ ಬಂದಿದೆ, ಹಾಗಾಗಿ ಹೊರಗೆ ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಲಿಕ್ಕೂ ಕೂಡ, ತಿನ್ನಲಿಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ. ಅವಲಕ್ಕಿ ಜೊತೆ, ಮಂಡಕ್ಕಿ ಜೊತೆ, ಉಪ್ಪಿಟ್ಟು ಜೊತೆ, ಚಿತ್ರಾನ್ನದ ಜೊತೆ, ಅಥವಾ ಸಂಜೆ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು. ಕಲರ್ಫುಲ್ಲಾಗಿ ಕಾಣ್ತಾ ಇದೆ ರೆಸಿಪಿ. ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಚೆನ್ನಾಗಿ ಬೆಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.